ವಿಶ್ವವಿದ್ಯಾನಿಲಯ ಇದು ತನ್ನ ಮೊದಲನೇ ಕೃಷಿ ಮೇಳವನ್ನು ಆಚರಣೆ ಮಾಡ್ತಾ ಇದೆ. ಈ ಕೃಷಿ ಮೇಳ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರು, ಕೃಷಿ ಸಚಿವರು ಆದಂಥ ಶ್ರೀ ಚೆಲುವರಾಯ ಸ್ವಾಮಿ ಅವರೇ, ಈ ಕೃಷಿ ಮೇಳ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಈ ಕ್ಷೇತ್ರದ ಶಾಸಕರು ಆದಂಥ ಶ್ರೀ ದರ್ಶನ್ ಪುಟ್ಟಣ್ಣಯ್ಯ ಅವರೇ, ಕರ್ನಾಟಕ ರಾಜ್ಯ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರು ಶಾಸಕರು ಆದಂಥ ಶ್ರೀ ನರೇಂದ್ರ ಸ್ವಾಮಿ ಅವರೇ, ಮೈಸೂರು ವಿದ್ಯುತ್ ಪ್ರಸರಣ ನಿಗಮದ ಅಧ್ಯಕ್ಷರಾದಂಥ ಶಾಸಕರು ಆದಂಥ ಶ್ರೀ ರಮೇಶ್ ಬಂಡಿಸಿದ್ದೇಗೌಡ ಅವರೇ, ಮಂಡ್ಯ ಶಾಸಕರಾದಂಥ ರವಿಕುಮಾರ್ ಗೌಡ, ಈಗ ಬದಲಾವಣೆ ಆಗಿದೆ, ಗಣಿಗ ಅವರೇ, ರವಿ ಗಣಿಗ ಅಂತ ನಾವು ಕರೆಯೋದು, ಈಗ ರವಿಕುಮಾರ್ ಗೌಡ ಆಗ್ಬಿಟ್ಟಿದ್ದಾರೆ. ವಿಧಾನ ಪರಿಷತ್ತಿನ ಸದಸ್ಯರುಗಳಾದಂಥ ಶ್ರೀ ಮಧು ಮಾದೇಗೌಡ ಅವರೇ, ಶ್ರೀ ದಿನೇಶ್ ಗೂಳಿಗೌಡ ಅವರೇ, ಮಾಜಿ ಶಾಸಕರಾದಂಥ ಚಂದ್ರಶೇಖರ್ ಅವರೇ, ಇತರ ಎಲ್ಲ ನಿಗಮ ಮಂಡಳಿಗಳ ಅಧ್ಯಕ್ಷರುಗಳೇ, ಮಂಡ್ಯ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ವಿಶೇಷ ಅಧಿಕಾರಿಗಳಾದಂಥ ಅರಿಣಿ ಕುಮಾರ್ ಅವರೇ, ಏನು ನೀನು ಮಂಡ್ಯದಲ್ಲಿ ಹೆಸರು ಇಟ್ಕೊಂಡ್ಬಿಟ್ಟಿದೀಯ ಅರಿಣಿ ಅಂತ? ತಂದೆ ತಾಯಿಗಳು ಇಟ್ಟಿರೋದು, ಆದರೆ ಮಂಡ್ಯದಲ್ಲಿ ಇದು ವಿಶೇಷ. ಯಾರಲ್ಲಿರೋರಾಗಲಿ ಹೆಸರು ಇಟ್ಕೊಂಡಿರೋದು ಹೇಳ್ತಾ ಇದ್ದೀನಿ ಕಣಯ್ಯ. ಹರಿಣಿ ಕುಮಾರ್ ಅವರೇ, ಇತರ ಎಲ್ಲ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಅಧಿಕಾರಿ ಸ್ನೇಹಿತರೆ, ಎಲ್ಲ ಸರ್ಕಾರಿ ಅಧಿಕಾರಿಗಳೇ, ಇತರ ಎಲ್ಲ ವಿಶೇಷ ಗಣ್ಯರೇ, ಇಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯ ರೈತ ಬಂಧುಗಳೇ, ತಾಯಂದಿರೇ, ಸುದ್ದಿ ಮಾಧ್ಯಮದ ಗೆಳೆಯರೇ, ಇವತ್ತು ಅತ್ಯಂತ ಸಂತೋಷದಿಂದ ಮಂಡ್ಯ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಏರ್ಪಾಡು ಮಾಡಿರ್ತಕ್ಕಂಥ ಕೃಷಿ ಮೇಳವನ್ನು ಉದ್ಘಾಟನೆ ಮಾಡಿದ್ದೇನೆ. ಈಗಾಗಲೇ ಕೃಷಿ ಮಂತ್ರಿಗಳು ಪ್ರಸ್ತಾಪ ಮಾಡಿದಂತೆ
ಇದು 5ನೇ ವಿಶ್ವವಿದ್ಯಾನಿಲಯ. ನನಗೆ ನಿಮ್ಮ ಕೃಷಿ ಮಂತ್ರಿಗಳು ಚಲುವರಾಯಸ್ವಾಮಿ ಅವರು ಈ ವಿಷಯನ ಪ್ರಸ್ತಾಪ ಮಾಡಿದರು. ನಮ್ಮಲ್ಲಿ ವಿಸಿ ಫಾರಂ ಇದೆ, ಬಹಳಷ್ಟು ಜಮೀನುಗಳಿದ್ದಾವೆ, ಅಲ್ಲಿ ಸಂಶೋಧನೆ ನಡೀತಾ ಇದೆ. ಅದನ್ನು ಕೃಷಿ ವಿಶ್ವವಿದ್ಯಾನಿಲಯವಾಗಿ ಪರಿವರ್ತನೆ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದರು. ನನಗೂ ಅನಿಸ್ತು, ಬೆಂಗಳೂರಿನಲ್ಲಿ ಕೃಷಿ ವಿಶ್ವವಿದ್ಯಾಲಯ ಇದೆ, ಅದನ್ನು ಬೇರ್ಪಡಿಸಿ ಮಂಡ್ಯದಲ್ಲಿ ಒಂದು ಕೃಷಿ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು ಅಗತ್ಯ ಅಂತೇಳಿ ಇದನ್ನು ಕ್ಯಾಬಿನೆಟ್ ಮುಂದೆ ಮಂಡಿಸಿ, ಕ್ಯಾಬಿನೆಟ್ನಲ್ಲಿ ಕೆಲವು ಮಂತ್ರಿಗಳು ಅವರ ಭಿನ್ನಾಭಿಪ್ರಾಯಗಳನ್ನು ಹೇಳಿದರು, ಅವರ ಅಭಿಪ್ರಾಯ ಹೇಳಿದರು. ಆದರೆ ನಾನು ಮಂಡ್ಯದಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ಆಗಲೇಬೇಕು ಅಂತೇಳಿ ಒತ್ತಾಯಪೂರ್ವಕವಾಗಿ ಹೇಳಿದ್ರಿಂದ ಅವರೆಲ್ಲ ಸುಮ್ಮನಾದರು. ಬಹುಶಃ ಮಂಡ್ಯ ಜನರಿಗೂ ಖುಷಿಯಾಯಿತು, ಚಲುವರಾಯಸ್ವಾಮಿಗೂ ಖುಷಿಯಾಯಿತು. ಇದು 5 ಜಿಲ್ಲೆಗಳನ್ನು ಒಳಗೊಂಡಿರ್ತಕ್ಕಂಥ ಕೃಷಿ ವಿಶ್ವವಿದ್ಯಾನಿಲಯ. ಮೈಸೂರು, ಮಂಡ್ಯ, ಹಾಸನ, ಚಾಮರಾಜನಗರ, ಕೊಡಗು, ಈ 5 ಜಿಲ್ಲೆಗಳನ್ನು ಪ್ರತಿನಿಧಿಸ್ತಕ್ಕಂಥ ವಿಶ್ವವಿದ್ಯಾನಿಲಯ. ಈ 5 ಜಿಲ್ಲೆಗಳಲ್ಲಿರ್ತಕ್ಕಂಥ ಜನರು, ರೈತರು ಮತ್ತು ಅವ್ರು ಬೆಳೀತಕ್ಕಂಥ ಬೆಳೆಗಳು ಈಗೆಲ್ಲ ಪ್ರದರ್ಶನ ಮಾಡಿದ್ದಾರೆ. ಇಲ್ಲಿ 5 ಜಿಲ್ಲೆಗಳಲ್ಲಿ ಏನೇನು ಬೆಳೀತಾರೆ ಆ ಬೆಳೆಗಳನ್ನೆಲ್ಲ ತೋರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಈ ಕೃಷಿ ಮೇಳದಲ್ಲಿ 5 ಜಿಲ್ಲೆಗಳಲ್ಲಿ ಪ್ರಮುಖವಾಗಿ ಬೆಳೀತಕ್ಕಂಥ ಬೆಳೆಗಳು ಅವು ರೈತರಿಗೆ ಗೊತ್ತಾಗಬೇಕು. ಈಗಾಗಲೇ ದರ್ಶನ್ ಪುಟ್ಟಣ್ಣಯ್ಯನವರು ಹೇಳಿದ್ರು, ನಾವು ವಿಶ್ವವಿದ್ಯಾಲಯಗಳಲ್ಲಿ ಏನನ್ನ ಹೊಸ ತಳಿಗಳನ್ನು ಮಾಡ್ತೀವಿ, ಹೊಸದಾಗಿ ಯಂತ್ರೋಪಕರಣಗಳನ್ನು ಬಳಸ್ತೀವಿ, ಇದನ್ನ ರೈತರಿಗೆ ತಲುಪಿಸ್ಬೇಕು. ರೈತರಿಗೆ ತಲುಪಿಸದೇ ಹೋದರೆ ಬರೀ ನಿಮ್ಮಲ್ಲೇ ವಿಶ್ವವಿದ್ಯಾಲಯದಲ್ಲೇ ಇಟ್ಕೊಂಡ್ರೆ ಪ್ರಯೋಜನ ಆಗೋದಿಲ್ಲ. ಅದಕ್ಕೆ ನಾನು ಅನೇಕ ಸಾರಿ ಹೇಳಿದ್ದೀನಿ, ಲ್ಯಾಬ್ ಟು ಲ್ಯಾಂಡ್ ಆಗಬೇಕು. ಲ್ಯಾಬೊರೇಟರಿನಲ್ಲಿ ಏನು ತಯಾರಾಗ್ತದೆ ಅವೆಲ್ಲವನ್ನೂ ಕೂಡ ರೈತರಿಗೆ ತಲುಪಿಸ್ತಕ್ಕಂಥ ಕೆಲಸ ಆಗಬೇಕು. ಯಾಕಂತಂದರೆ ಕೃಷಿ ಪ್ರಧಾನವಾದಂಥ ದೇಶ ಇದೆ. ಸುಮಾರು 78-80% ಕೃಷಿ ಮೇಲೆ ಅವಲಂಬನೆ ಆಗಿದ್ದರು ಸ್ವಾತಂತ್ರ್ಯ ಪೂರ್ವದಲ್ಲಿ. ಈಗ 60-62% ಬಂದ್ಬಿಟ್ಟಿದೆ. ಸುಮಾರು 20% ಜನ ಕೃಷಿಯಿಂದ ವಿಮುಖರಾಗಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮಂಡ್ಯ ಕೂಡ ಒಂದು ಕೃಷಿ ಪ್ರಧಾನವಾದಂಥ ಜಿಲ್ಲೆ. ಇಲ್ಲಿ ಕಬ್ಬು, ಭತ್ತ, ರಾಗಿ, ಜೋಳ, ಆಮೇಲೆ ಮೇಜು, ಸೂರ್ಯಕಾಂತಿ, ರೇಷ್ಮೆ ಎಲ್ಲ ಕಡೆಯೂ ಬೆಳೆಯೋದಿಲ್ಲ. ಕೆಲವು ಕಡೆ ಎಲ್ಲ ರೇಷ್ಮೆನ ಈಗ ಕಡಿಮೆ ಆಗ್ತಾ ಇದೆ. ನಿಜ ಹೇಳಬೇಕು ಅಂತಂದರೆ ಬೆಲೆ ಜಾಸ್ತಿ ಆಗುತ್ತೆ, ರೈತರು ಉತ್ಪಾದನೆ ಮಾಡ್ತಕ್ಕಂಥದ್ದು ಕಡಿಮೆ ಆಗ್ತಾ ಇದೆ. ಯಾಕಂತಂದರೆ ಒಂದು ರೋಗ ಬಂದ್ಬಿಡ್ತು ರೇಷ್ಮೆಗೆ. ನಾನು ಸ್ವಲ್ಪ ದಿನ ರೇಷ್ಮೆ ಮಂತ್ರಿನೂ ಆಗಿದ್ದೆ, ಮೊದಲಾದದ್ದೇ ರೇಷ್ಮೆ ಮಂತ್ರಿ 84ನೇ ಇಸ್ವಿನಲ್ಲಿ. ಗುಳಿಗೌಡ 84ರಲ್ಲಿ ಎಷ್ಟು ವರ್ಷ ಆಯ್ತು ಈಗ? 41 ವರ್ಷ ಆಯಿತು. ನಾನು ಮಂತ್ರಿಯಾಗಿ 41 ವರ್ಷ.
ಅಂದರೆ ರಾಜಕಾರಣದಲ್ಲಿ ಸುಮಾರು 45 ವರ್ಷ ಇದ್ದೇನೆ. ಆಮೇಲೆ 5 ವರ್ಷ ತಾಲೂಕ್ ಬೋರ್ಡ್ ಮೆಂಬರ್ ಕೂಡ ಆಗಿದ್ದೆ. ನಾನು ಕೃಷಿ ಮೇಲೆ ಅವಲಂಬನೆ ಆಗಿದ್ದಂಥವನು. ನಾನು BSc ಮುಗಿಯೋವರೆಗೆ ಯಾವಾಗ ಊರಿಗೆ ಹೋಗ್ತೀನಿ ರಜದಲ್ಲಿ ಆಗೆಲ್ಲ ಕಾಲದಲ್ಲೂ ಕೂಡ ಕೃಷಿ ಮಾಡ್ತಾ ಇದ್ದೆ. ನಮ್ಮಲ್ಲಿ ಆಗ ರಾಗಿ, ಜೋಳ, ಭತ್ತ, ಹುರುಳಿ, ಅಲಸಂದೆ, ತೊಗರಿ ಮತ್ತು ಅವರೆ ಇವು ಜಾಸ್ತಿ ಬೆಳೀತಾ ಇತ್ತು. ಈಗ ಕೃಷಿ ಲಾಭದಾಯಕನ ಇಲ್ವಾ ಅಂತಕ್ಕಂಥ ಪ್ರಶ್ನೆ ನಡೀತಾ ಇದೆ. ಈ ಒಂದು ಪುಸ್ತಕ ಬಿಡುಗಡೆ ಮಾಡಿದೆ ನಾನು. ಅಲ್ಲಿ ಪ್ರಗತಿಪರ ರೈತರು ಇದ್ದಾರೆ. ಇದು ಮಾಡಿದೆ, ಈ ಪುಸ್ತಕ ಬಿಡುಗಡೆ ಮಾಡಿದೆ. ರೈತರ ಶ್ರಮದ ಪ್ರತಿಫಲ, ರೈತರ ಶ್ರಮದ ಪ್ರತಿಫಲ ಅಂತಕ್ಕಂಥ ಪುಸ್ತಕವನ್ನು ಮಾಡಿದೆ. ಯಾಕೆ ಇದನ್ನು ಮಾಡಿದೆ ಅಂತಂತಂದ್ರೆ, ವಿಶ್ವವಿದ್ಯಾನಿಲಯ ಈ ಪುಸ್ತಕವನ್ನು ಯಾಕೆ ಹೊರತಂದಿದ್ದಾರೆ ಅಂತಂದ್ರೆ, ಕೃಷಿ ಲಾಭದಾಯಕ ಮಾಡಬೇಕಾದ್ರೆ ಏನು ಮಾಡಬೇಕು, ಅದರ ಬಗ್ಗೆ ಜನರಿಗೆ, ರೈತರಿಗೆ ಅರ್ಥ ಆಗಬೇಕು. ಜೊತೆಗೆ ರೈತರು ತಾವು ಬೆಳೆದಂಥ ಪದಾರ್ಥಗಳಿದ್ದಾವಲ್ಲ, ಭತ್ತ ಬೆಳೆಯಲಿ, ಕಬ್ಬು ಬೆಳೆಯಲಿ, ಅದರಲ್ಲಿ ಉಪ ಪದಾರ್ಥಗಳನ್ನು ತಯಾರು ಮಾಡ್ತಕ್ಕಂಥದ್ದನ್ನು ಕಲಿಬೇಕು. ಮೌಲ್ಯವರ್ಧನೆ ಅಂತ ಕರಿತೀವಿ ನಾವು ಅದಕ್ಕೆ. ಮೌಲ್ಯವರ್ಧನೆ. ನಾವು ಬೆಳೆದಂಥ ಪದಾರ್ಥಗಳನ್ನು, ಈಗ ಭತ್ತ ಬೆಳೆದ್ಬಿಟ್ಟು ಭತ್ತ ಹಂಗೆ ಕೊಟ್ಬಿಡೋದು, ಕಬ್ಬು ಬೆಳೆದ್ಬಿಟ್ಟು ಹಂಗೆ ಕಬ್ಬು ಕೊಟ್ಬಿಡೋದು, ರಾಗಿ ಬೆಳೆದ್ಬಿಟ್ಟು ಹಾಗೆ ರಾಗಿ ಕೊಟ್ಬಿಡೋದು, ಜೋಳ ಬೆಳೆದ್ಬಿಟ್ಟು ಹಾಗೆ ಜೋಳ ಕೊಟ್ಬಿಡೋದು, ಇದರಿಂದ ಪ್ರಯೋಜನ ಆಗೋದಿಲ್ಲ. ಅದಕ್ಕೆ ನೋಡಿ ಪುಟ್ಟಣ್ಣ, ದರ್ಶನ್ ಪುಟ್ಟಣ್ಣ ಹೇಳಿದ್ರು, ನಾವು ಮೌಲ್ಯವರ್ಧನೆ ಮಾಡಬೇಕು. ಈ ಮೌಲ್ಯವರ್ಧನೆ ಮಾಡಿದ್ರೆ ಅದು ಹೆಚ್ಚು ಲಾಭದಾಯಕ ಆಗ್ತದೆ ಅಂತಕ್ಕಂಥದ್ದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ. ಒಂದು, ಹೊಸ ತಳಿಗಳನ್ನು ಉಪಯೋಗಿಸ್ಬೇಕು. ಈಗ ಕೂಲಿ ಕಾರ್ಮಿಕರು ಸಿಗೋದು ಕಡಿಮೆ, ಕಷ್ಟ ಆಗ್ತಾ ಇದೆ. ಅದಕ್ಕೆ ಯಂತ್ರೋಪಕರಣಗಳನ್ನು ಬಳಸ್ತಕ್ಕಂಥದ್ದು ಕೆಲಸ ಕೂಡ ಆಗಬೇಕು. ಯಂತ್ರೋಪಕರಣಗಳನ್ನು ಬಳಸಿ ಅದರಿಂದ ಹೆಚ್ಚು ಸಮಯ ಉಳಿತಾಯ ಆಗ್ತದೆ, ಹಣ ಖರ್ಚಾಗ್ತದಲ್ಲ ವ್ಯವಸಾಯಕ್ಕೆ, ಅದು ಕೂಡ ಉಳಿತಾಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಸರ್ಕಾರ ಅದಕ್ಕೆ ಎಲ್ಲ ಉತ್ತೇಜನನೂ ಕೊಡ್ತಾ ಇದೆ, ಎಲ್ಲ ಸಹಕಾರ ಬೆಂಬಲವನ್ನು ಕೂಡ ಕೊಡ್ತಾ ಇದ್ದೀವಿ. ಇದನ್ನು ಮಾಡಬೇಕು. ಭಾಳ ಇವತ್ತು ಯುವಕರು, ವಿಶೇಷವಾಗಿ ವಿದ್ಯಾವಂತ ಯುವಕರು, ಕೃಷಿ ಕ್ಷೇತ್ರದಿಂದ ಬಂದಿರತಕ್ಕಂಥ ಯುವಕರು, ಅವರು ಹೆಚ್ಚು ವಿಮುಖರಾಗ್ತಾ ಇದ್ದಾರೆ ಅಂತಕ್ಕಂಥ ಒಂದು ಚರ್ಚೆ ನಡೀತಾ ಇದೆ. ಸೊ ಅನೇಕ ಜನ ಪ್ರಗತಿಪರ ರೈತರಿದ್ದಾರೆ ಇಲ್ಲಿ ಪುಸ್ತಕದಲ್ಲಿ ಹೇಳಿರ್ತಕ್ಕಂಥ ಪ್ರಗತಿಪರ ರೈತರು ಹೇಗೆ ಹೆಚ್ಚು ಲಾಭದಾಯಕ ಮಾಡಲಿಕ್ಕೆ ಆಗ್ತದೆ, ಅದಕ್ಕೆ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಜೊತೆಗೆ ಮೌಲ್ಯವರ್ಧನೆ ಮಾಡ್ತಕ್ಕಂಥದ್ದು ಅತ್ಯಂತ ಅಗತ್ಯ. ನಾನು ಅಲ್ಲಿ ಬರುವಾಗ ನೋಡ್ಕೊಬತ್ತಾ ಇರುವಾಗ ಚಲುವರಾಯಸ್ವಾಮಿ ಹೇಳ್ತಾ ಇದ್ರು, ಒಂದೇ ಗಿಡದಲ್ಲಿ 4-5 ಥರದ ಉತ್ಪಾದನೆಗಳು ಬರ್ತವೆ ಅಂತ ಹೇಳ್ತಾ ಇದ್ರು. ಇದು ಯಾವ ಊರದು? ಫಿಲಿಪೈನ್ಸ್ನಲ್ಲಿ ರಿಸರ್ಚ್ ಸೆಂಟರ್ ಇರೋದು, ರೈಸ್ ರಿಸರ್ಚ್ ಸೆಂಟರ್ ಇರೋದು ಅಲ್ಲೇನೆ. ಫಿಲಿಪೈನ್ಸ್ ಅಂತ ಒಂದು ಸಣ್ಣ ದೇಶ. ನಾನು ಹೋಗಿದ್ದೆ ಒಂದು ಸಾರಿ. ಆ ಸಣ್ಣ ದೇಶಕ್ಕೆ ಇತ್ತೀಚೆಗೆ ಬಂದಿದ್ದಾರೆ ಕೃಷಿ ಮಂತ್ರಿ. ಅಲ್ಲಿ ನೋಡ್ಕೊಬಂದು ಹೇಳ್ತಾ ಇದ್ರು, ಇಲ್ಲಿ ನೀವು ಕೂಡ ನಿಮ್ಮ
ಯೂನಿವರ್ಸಿಟಿನಲ್ಲೂ ಕೂಡ ಇದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾ ಇದ್ರು. ಹರಿಣಿ ಕುಮಾರ್ ಹೇಳ್ತಾ ಇದ್ರು, ನಾವು ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ, ಒಂದೇ ಗಿಡದಲ್ಲಿ 2 ಟೊಮೆಟೊ ಬದನೆಕಾಯಿ, ಟೊಮೆಟೊ ಮತ್ತು ಬದನೆಕಾಯಿ ನೋಡಿದ್ರ ನೀವೆಲ್ಲ? ಏನ್ರಿ ಮಾತಾಡೋದಿಲ್ವಲ್ಲ? ಅಥವಾ ಅರುಣಿ ಕುಮಾರ್ ಹೇಳ್ತಾ ಇರೋದು ಸರಿನಾ ಇಲ್ವಾ? ಅರುಣಿ ಕುಮಾರ್ ಹೇಳ್ತಾರೆ, ಒಂದೇ ಗಿಡದಲ್ಲಿ ನಾವು ಕೂಡ ನಮ್ಮ ಯೂನಿವರ್ಸಿಟಿನಲ್ಲಿ ಸಂಶೋಧನೆ ಮಾಡಿರ್ತಕ್ಕಂಥದ್ದು ಒಂದೇ ಗಿಡದಲ್ಲಿ ಬದನೆಕಾಯಿ ಮತ್ತು ಟೊಮೆಟೊ 2 ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಅಂದರೆ ಇವತ್ತು ವಿಜ್ಞಾನ ಬಹಳ ಬೆಳೀತಾ ಇದೆ, ತಂತ್ರಜ್ಞಾನ ಬೆಳೀತಾ ಇದೆ, ಸವಲತ್ತುಗಳು ಈಗ ಬಹಳ ಮುಂಚೂಣಿಗೆ ಬಂದ್ಬಿಟ್ಟಿದ್ದಾವೆ. ಇಂಥದ್ದನ್ನೆಲ್ಲ ಉಪಯೋಗಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಅದಕ್ಕೆ ಒಂದು ಮಾರುಕಟ್ಟೆ ಕೂಡ ಮಾಡಬೇಕು. ರಫ್ತು ಹೆಚ್ಚಿಗೆ ಮಾಡಬೇಕಾದ್ರೆ ಒಂದು ಮಾರುಕಟ್ಟೆ ಮಾಡಬೇಕು ಅಂತ ಹೇಳಿ ಹರಿಣಿ ಕುಮಾರ್ ಅವರು ಹೇಳಿದ್ದಾರೆ. ವಿಶೇಷ ಅಧಿಕಾರಿಗಳು ಯೂನಿವರ್ಸಿಟಿಯವರು ಮೈಸೂರಿನಲ್ಲಿ ಕೃಷಿ ಉತ್ಪನ್ನಗಳ ರಫ್ತು ಹೆಚ್ಚಿಸಲು ಕೃಷಿ ಮಾರುಕಟ್ಟೆ ಬಗ್ಗೆ ಅಂತಾರಾಷ್ಟ್ರೀಯ ಸ್ಯಾಂಡ್ವಿಚ್ ಸ್ನಾತಕೋತ್ತರ ಪದವಿಯನ್ನು ಪ್ರಾರಂಭಿಸಲು ಅಂತ ಸಲಹೆ ಕೊಟ್ಟಿದ್ದಾರೆ, ಪ್ರಾರಂಭ ಮಾಡಬೇಕು ಅಂತ. ನಾನು ಇದರ ಬಗ್ಗೆ ಗಂಭೀರವಾಗಿ ವಿಚಾರ ಮಾಡಿ ಮುಂದಿನ ವರ್ಷ ಇದನ್ನು ಪ್ರಾರಂಭ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಗೊತ್ತಾಯ್ತಲ್ಲ? ಗೊತ್ತಾಯ್ತೇನೆಯಾ? ಅಂತಾರಾಷ್ಟ್ರೀಯ ಸ್ಯಾಂಡ್ವಿಚ್ ಸ್ನಾತಕೋತ್ತರ ಪದವಿ ಏನಂತ ಕರೀತಾರೆ ಇಂಗ್ಲಿಷ್ನಲ್ಲಿ? ಅದಕ್ಕೆ ಇಂಟರ್ನ್ಯಾಷನಲ್ ಸ್ಯಾಂಡ್ವಿಚ್ ಡಿಗ್ರಿ ಕೋರ್ಸ್, ಅದನ್ನ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೇನೆ, ಯೂನಿವರ್ಸಿಟಿಗೆ ತಿಳಿಸ್ತೇನೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನೊಂದು ಗೂಳಿಗೌಡ ಇನ್ನೊಂದು ಮನವಿಯನ್ನು ಮಾಡಿದ್ದಾರೆ. ಅದೇನಪ್ಪ ಅಂತಂದ್ರೆ, ಈ ವಿಶ್ವವಿದ್ಯಾನಿಲಯದಲ್ಲಿ ಪುಟ್ಟಣ್ಣಯ್ಯ ಶಾಸಕರಿದ್ರಲ್ಲ, ಅವರು ಕೃಷಿಕರಾಗಿದ್ದರು, ಒಳ್ಳೆ ಕೃಷಿಕರಾಗಿದ್ದರು, ಅವರು ಶಾಸಕರು ಆಗಿದ್ದರು. ರೈತ ಸಂಘದಲ್ಲೂ ಕೂಡ ಇದ್ದರು, ನನಗೆ ಜೂನಿಯರು, ನಾನು ರೈತ ಸಂಘದಲ್ಲಿದ್ದೆ. ನಾನು ರೈತ ಸಂಘ ಆದಾಗ ನಂಜುಂಡಸ್ವಾಮಿ ಅವ್ರ ಜೊತೆ ಮೈಸೂರು ಜಿಲ್ಲೆಯಲ್ಲಿ ಮೊದಲನೇ ಪ್ರಧಾನ ಕಾರ್ಯದರ್ಶಿ ನಾನೇ. ಮೈಸೂರು ಜಿಲ್ಲೆ ನಮ್ಮ ಚಾಮರಾಜನಗರದವರು, ಅವ್ರ ಹೆಸರೇನಪ್ಪ ಮರ್ತ್ಬಿಟ್ಟೆ ನಾನು, ಅರಸು ರಂಗನಾಥ್ ಮೊದಲನೇ ಅಧ್ಯಕ್ಷ, ನಾನು ಮೊದಲನೇ ಪ್ರಧಾನ ಕಾರ್ಯದರ್ಶಿ. ರೈತ ಸಂಘದ ಚಾಮರಾಜನಗರದ ರಂಗನಾಥ್ ಅವರು ಮೊದಲನೇ ಅಧ್ಯಕ್ಷರು, ನಾನು ಮೊದಲನೇ ಪ್ರಧಾನ ಕಾರ್ಯದರ್ಶಿ. ಅದರಿಂದ ಇವತ್ತು ನಮಗೆ ಕೃಷಿ ಬಗ್ಗೆ ಅಪಾರವಾದಂಥ ಕಾಳಜಿ ಇದೆ. ಅದಕ್ಕೆ ಕೃಷಿ ಇದೆಯಲ್ಲ, ನಮ್ಮ GDPಗೆ ಪ್ರಧಾನವಾಗಿ ವಂತಿಗೆಯನ್ನು ಕೊಡ್ತಕ್ಕಂಥ ವಿಭಾಗ ಬಹಳ ಪ್ರಮುಖವಾಗಿ 3 ವಿಭಾಗಗಳು ನಮಗೆ ನಮ್ಮ GDPಗೆ ಹೆಚ್ಚು ಉತ್ಪಾದನೆಯನ್ನು ಕೊಡ್ತೇವೆ. ಅದರಲ್ಲಿ ಕೃಷಿನೂ ಕೂಡ
ಪ್ರಮುಖವಾದಂಥ ವಿಭಾಗ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದರಿಂದ ಕಾರ್ಮಿಕರು ಹೆಚ್ಚಾಗಿ ಇಲ್ಲಪ್ಪ ಇರೋದು ಅಂತಂದ್ರೆ ಕೃಷಿ ಮೇಲೇನೆ ಅವಲಂಬನೆ ಆಗಿರ್ತಕ್ಕಂಥ ಕಾರ್ಮಿಕರು ಜಾಸ್ತಿ ಇರ್ತಕ್ಕಂಥ. ಕೃಷಿ ಮೇಲೆ ಅವಲಂಬನೆ ಆಗಿರ್ತಕ್ಕಂಥ ಕಾರ್ಮಿಕರೇ ಜಾಸ್ತಿ ಇರ್ತಕ್ಕಂಥದ್ದು. ಅವರೆಲ್ಲ ಹಳ್ಳಿಗಾಡಿನಲ್ಲಿ ವಾಸ ಮಾಡ್ತಕ್ಕಂಥದ್ದು. ಅದಕ್ಕೋಸ್ಕರ ನಮ್ಮ ಸಮಾಜದಲ್ಲಿ ಅಸಮಾನತೆ ಹೋಗ್ಬೇಕಲ್ಲ. ಕೃಷಿಕರಿದ್ದಾರೆ, ಕೃಷಿ ಕಾರ್ಮಿಕರಿದ್ದಾರೆ, ಬಡವರಿದ್ದಾರೆ, ಮಹಿಳೆಯರಿದ್ದಾರೆ, ಹಿಂದುಳಿದವರಿದ್ದಾರೆ, ದಲಿತರಿದ್ದಾರೆ, ಅಲ್ಪಸಂಖ್ಯಾತರಿದ್ದಾರೆ, ಎಲ್ಲ ಜಾತಿನಲ್ಲೂ ಕೂಡ ಬಡವರಿದ್ದಾರೆ, ಎಲ್ಲ ಜಾತಿಗಳಲ್ಲೂ ಕೂಡ ಕೃಷಿ ಕಾರ್ಮಿಕರಿದ್ದಾರೆ. ಆದ್ರಿಂದ ಈ ಪುಟ್ಟಣ್ಣಯ್ಯನವರ ಹೆಸರಿನಲ್ಲಿ ಮಾಜಿ ಶಾಸಕ ದಿವಂಗತ ಕೆ ಪುಟ್ಟಣ್ಣಯ್ಯ ಅವರ ಹೆಸರಿನಲ್ಲಿ ಒಂದು ಅಧ್ಯಯನ ಕೇಂದ್ರ ಸ್ಥಾಪನೆ ಮಾಡಲಿಕ್ಕೆ ನಾನು ಈಗಾಗಲೇ ವಿಶೇಷ ಅಧಿಕಾರಿಗಳಿಗೆ ಹೇಳಿದ್ದೀನಿ. ಗೊತ್ತಾಯ್ತೇನೆ ಗುಳಿಗೌಡ, ನೀನೇ ಸಲಹೆ ಕೊಟ್ಟಿದ್ದವನು. ಈಗಾಗಲೇ ವಿಶೇಷ ಅಧಿಕಾರಿಗಳ ಜೊತೆ ಮಾಡ್ರಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.